ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾಡಾಡ್ ಚುಮ್ಮಿ. ಸೊ ನಾನಿವತ್ತು ಸಾಯಂಕಾಲ ಒಂದು ಮಳೆ ಬರೋವಂಥ ಸಿಚುಯೇಷನ್ಸ್ ಇತ್ತು. ಸೊ ನೇಚರಲ್ಲಿ ನಾವು ಹೋಗಿ ಕುತ್ಕೊಂಡ್ರೆ ಎಂಥ ಒಂದು ಮನಸ್ಥಿತಿನೇ, ಎಂಥ ಒಂದು ಅಪಾಯಕಾರಿ ಮನಸ್ಥಿತಿಲಿ ಮನುಷ್ಯ ಇರ್ಬೋದು. ನೇಚರು ಎಲ್ಲನೂ ಹೀಲ್ ಮಾಡುತ್ತೆ. ನೇಚರ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ವ. ಸೊ ನಾನು ಯಾವುದಾದ್ರೂ ಮನೆ ಅಲ್ಲೆಲ್ಲ ಹೋದಾಗ ನಾನು ಪ್ಯಾಸೇಜಲ್ಲೇ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನೇಚರ್ ಜೊತೆ ನಾವು ಕೂತಿದ್ದಾಗ ನಮ್ಗೆ ಯಾರೋ ಒಬ್ಬರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನನ್ನ ಜೊತೆ ಯಾರೋ ಒಬ್ಬರು ಫ್ರೆಂಡ್ಸ್ ಇದ್ದಾರೆ, ಇನ್ವಿಸಿಬಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಅನಿಸುತ್ತೆ. ಸೊ ನೋಡಿ, ತಂಗಾಳಿ ಎಷ್ಟು ತಂಪಾಗೆ ಬೀಸಿ ನನ್ನ ಕೂದಲೆಲ್ಲ ಹಾರೋಗ್ತಾ ಇದೆ. ಸೊ ಆದಷ್ಟು ನನಗೆ ಹೊರ್ಗಡೆ ಎಲ್ಲ ಹೋಗಿ ಶೂಟ್ಸ್ ಮಾಡಬೇಕು, ನೇಚರಲ್ಲೆಲ್ಲ ಕ್ಯಾಪ್ಚರ್ ಮಾಡಿ ವಿಡಿಯೋಸ್ನ ತೆಗಿಬೇಕು ಅಂತ ಇಷ್ಟ. ಸೊ ನಮ್ಮನೇಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಅಲ್ಲಿ ಏನಾದರೂ ಹಾರ್ಮ್ಫುಲ್ ಇನ್ಸೆಕ್ಟ್ಸ್, ಬ್ಯಾಕ್ಟೀರಿಯಾಸ್ ಏನಾದರೂ ನಿನ್ಗೆ ಅಂಟ್ಕೊಳ್ಳೋದ್ರಿಂದ ಹೋಗಬೇಡ ಅಂತ ತುಂಬಾ ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ. ಸೊ ಅದರಿಂದ ನಾವು ಅವ್ರ ವ್ಯಾಲ್ಯೂಸ್ಗೂ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ಇವಾಗಿನ ಟೈಮಲ್ಲಿ ನಮಗೆ ಯಾವ್ಯಾವ ಥರ ಥ್ರೆಟ್ ಬರುತ್ತೆ ಅಂತಲೇ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಲೈಫ್ ಜೊತೆ ನಾವು ಮಾಡೋ ವರ್ಕನ್ನು ರೆಸ್ಪೆಕ್ಟ್ಸ್ ಮಾಡಬೇಕು ಅಲ್ವಾ. ಸೊ ನೋಡಿ, ನಾನು ಅನ್ಕೊತಾ ಇದ್ದೆ ಇನ್ನೇನು ಮಳೆ ಬಂದ್ಬಿಡ್ಬೋದು ಅಂತ. ಆ ಥರ ತಂಪಾದ ಗಾಳಿನೇ ಬೀಸ್ತಾಯಿತ್ತು. ಸೊ ನೋಡಿ, ನಾನು ಸಣ್ಣ ಅದು ನನ್ನ ಮೈಂಡಿಂದನೇ ವಿತೌಟ್ ಮೈ ಕಂಟ್ರೋಲ್ ಬರ್ತಾ ಇದೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ ಹಾಡೆಲ್ಲ ಹಾಡ್ತಾ ಇದ್ದೀನಿ. ಸೊ ನೋಡಿ, ನನ್ನ ಕೈಲಾದಷ್ಟು ನನ್ನ ಹತ್ರ ಇರೋವಂಥ ಪ್ರಕೃತಿ ಸೌಂದರ್ಯನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಈವ್ನಿಂಗ್ ವ್ಯೂ ನೋಡೋಕ್ಕೆ ಚೆಂದ ಅಲ್ವಾ. ಸೊ ನಾನು ಯಾವಾಗಲೂ ಬಾಲ್ಕನಿಲೇ ಆಲ್ಮೋಸ್ಟ್ ಆಲ್ ತಿಂಡಿ ಮತ್ತು ಊಟ ಅದೆಲ್ಲ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೊರ್ಗಡೆ ಊಟ ಮಾಡಿದಾಗ ನಮಗೆ ಯಾವುದೋ ಒಂದು ಬ್ರೀಸ್ ಫೀಲು ನಮಗೆ ತುಂಬ ತಂಪನ್ನಿಸುತ್ತೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಫ್ರೆಂಡ್ಸ್? ನೇಚರ್ ಲವರ್ಸ್ ಯಾರಾದರೂ ಇದ್ದರೆ ಇನ್ನೂ ಯಾವ ಥರ ಒಂದು ವಿಡಿಯೋ ಮಾಡ್ಬೋದು? ಸೊ ಆ ಥರ ಎಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ. ಥ್ಯಾಂಕ್ ಯು. ಸೊ ಟ್ಯಾಗ್ ದ ನೇಚರ್ ಲವರ್ಸ್ ಯು ಎಕ್ಸ್ಪೆಕ್ಟ್. ಥ್ಯಾಂಕ್ ಯು.